విజయనగరం జిల్లా ఉపాధ్యాయులకు వారి విద్యార్హతలను బట్టి పదోన్నతి కల్పించాలని రాష్ట్ర ప్రాథమిక పాఠశాల ఉపాధ్యాయ సంఘం తాలూకా విభాగం డిమాండ్ చేసింది. ఉపాధ్యాయులు డిమాండ్లను ప్రభుత్వం సీరియస్ గా తీసుకుని సత్వర న్యాయం చేయాలని అన్నారు. ఉపేక్షిస్తే జిల్లా రాష్ట్ర స్థాయిలో నిరసనలు తెలుపుతామని రాష్ట్ర ప్రాథమిక పాఠశాల ఉపాధ్యాయుల సంఘం తాలూకా విభాగం అధ్యక్షుడు కె బసవరాజు హెచ్చరించారు. ఈ సందర్భంగా ఉపాధ్యాయులు తాలూకా కార్యాలయానికి వెళ్లి తహసీల్దార్ శృతికి వినతి పత్రాన్ని అందజేశారు. సిఎండ్ఆర్ రూల్ 2017 అమలులో ప్రాథమిక పాఠశాల ఉపాధ్యాయులకు అన్యాయం జరిగిందని అన్నారు. ప్రభుత్వం 2017లో సిఆర్ఓ నిబంధనలను సవరించి 2016 కంటే ముందు నియమితులైన ఉపాధ్యాయులకే వర్తింపజేయడంతో ప్రాథమికోన్నత పాఠశాల ఉపాధ్యాయులకు ఉన్నత పాఠశాల ఉపాధ్యాయుల పోస్టులకు అవసరమైన అర్హతలు ఉండి సీనియారిటీ ఉన్నవారికి పదోన్నతులు పొందడం లేదన్నారు. ಆದರೆ 2013ರಲ್ಲಿ ಏನು ಸಿಎನ್ಆರ್ ನಿಯಮಗಳನ್ನ ಜಾರಿಗೆ ತಂದು ನಮ್ಮನ್ನ ಪಿಎಸ್ಟಿ ಜಿಪಿಟಿ ಅಂತ ಹೇಳಿ ನಮ್ಮಲ್ಲೇ ಒಡಕನ್ನು ಉಂಟು ಮಾಡಿ ಅವ್ರಿಗೊಂದು ಕೇಡರ್ ಮಾಡಿ ನಮ್ಮನ್ನೊಂದು ವೃಂದ ಮಾಡಿ ಇವತ್ತು ಯಾವುದೇ ಬಡ್ತಿ ಇಲ್ಲದೆ ನಿವೃತ್ತಿ ಆಗುವಂತಹ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಕೂಡ ಪಡೆದಿದೆ ನಿವೃತ್ತಿ ಆಗ್ತಕ್ಕಂಥ ಒಂದು ಇಲಾಖೆ ಇದ್ರೆ ಅದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣ ಇಲಾಖೆ. ವಿಶೇಷವಾಗಿ ನಾವೆಲ್ಲರೂ ಕೂಡ ಮಕ್ಕಳಿಗೆ ಅತ್ಯಂತ ಹೋರಾಟದ ಬಗ್ಗೆ, ಶಿಕ್ಷಣದ ಬಗ್ಗೆ, ಮೌಲ್ಯಗಳ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸಿದಾಗಿ ಕೂಡ ನಮಗೆ ಅತ್ಯಂತ ನೋವಾಗಿದೆ. ಬಡ್ತಿ ಇಲ್ಲದೆ ನಾವೆಲ್ಲರೂ ಕೂಡ ನಿವೃತ್ತಿ ಆಗುವಂತಹ ಪರಿಸ್ಥಿತಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೊದಲ ಹಂತವಾಗಿ ಮಾನ್ಯ ತಹಸೀಲ್ದಾರರಿಗೆ, ಮಾನ್ಯ ಶಾಸಕರಿಗೆ, ಮಾನ್ಯ ಶಿಕ್ಷಕ ಗುರುಗಳೇ, ಗುರುಮಾತೆಯರೇ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಕೇಂದ್ರ ಘಟಕ ಬೆಂಗಳೂರು ಇವರ ಸೂಚನೆಯ ಮೇರೆಗೆ 2016ಕ್ಕಿಂತ ಮುಂಚಿತವಾಗಿ ನೇಮಕವಾಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಹೊಸದಾಗಿ 2017 ವೃಂದ ಮತ್ತು ನೇಮಕಾತಿ ಮಾಡುವಾಗ ನಮ್ಮ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು 1 ರಿಂದ 5 ಅಂದರೆ ಹಿಂಬಡ್ತಿ 1 ರಿಂದ 5ನೇ ತರಗತಿಗೆ ಆಗಿ ಮಾತ್ರ ನಮ್ಮನ್ನು ಸೀಮಿತಗೊಳಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರೆಂದು ಪದನಾಮೀಕರಿಸಿ ಈಗ ಸುಮಾರು 25, 30, 32, 34 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದಾಗ್ಯೂ ಕೂಡ ನಮಗೆ ಮುಖ್ಯೋಪಾಧ್ಯಾಯರ ಹುದ್ದೆ ಆಗಲಿ, ಇನ್ನು ಬೇರೆ ಬೇರೆ ಪ್ರೌಢಶಾಲೆಗೆ ಏನು ಹಿಂದೆ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಬಡ್ತಿ ಪ್ರಕ್ರಿಯೆಗಳನ್ನು ನಾವು ಆ ಒಂದು ಬಡ್ತಿಯಿಂದ ವಂಚಿತರಾಗಿದ್ದೀವಿ. ಅದಕ್ಕಾಗಿ ನ್ಯಾಯಯುತವಾಗಿರ್ತಕ್ಕಂಥ ಸುಮಾರು 20, 25, 30 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಇಲ್ಲಿವರೆಗೂ ಯಾವುದೇ ಬಡ್ತಿಯನ್ನು ಪಡೆದೇ ಇರತಕ್ಕಂಥ ಯಾವುದಾದ್ರೂ ಒಂದು ಇಲಾಖೆ ಇದ್ದರೆ ಅದು ಶಿಕ್ಷಣ ಇಲಾಖೆ. ಅದಕ್ಕೆ ಹಿಂಬಡ್ತಿಯನ್ನು ಪಡೆದಿರ್ತಕ್ಕಂಥ ಸುಮಾರು 45, 75 ಸರ್ಕಾರಿ ನೌಕರಲ್ಲಿ ಈ ಪ್ರಾಥಮಿಕ ಶಾಲಾ ಶಿಕ್ಷಕರು PSC ಶಿಕ್ಷಕರಂತೇನೋ ಪದನಾಮೀಕರಿಸಿ ನಮ್ಮನ್ನು ಹಿಂಬಡ್ತಿಯನ್ನು ಮಾಡಿದರೆ ಇದೊಂದು ನೋವಿನ ಸಂಗತಿ, ವಿಷಾದದ ಸಂಗತಿ. ಸುಮಾರು 5-6 ವರ್ಷಗಳಿಂದ ಈ ಒಂದು ಪ್ರಕ್ರಿಯೆಗೆ ನಾವು ಸರ್ಕಾರಕ್ಕೆ ಸತತವಾಗಿ ಮನವಿಯನ್ನು ಮಾಡಿದಾಗ್ಯೂ ಕೂಡ ನಮ್ಮ ಮನವಿಯನ್ನು ಪುರಸ್ಕರಿಸದೆ ವಿದ್ಯೆ ಕಲಿಸ್ತಕ್ಕಂಥ ಗುರುಗಳನ್ನು ಇವತ್ತು ಬೀದಿಗೆ ತಂದಿರ್ತಕ್ಕಂಥ ಈ ಒಂದು ನಡೆ